ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನೀನಾಸಂ ಮುಗಿಸಿ NST ಮುಗಿಸಿ ಮುಂಬೈಯಲ್ಲಿ ಆ್ಯಕ್ಟಿಂಗ್ ಟೀಚರ್ ಆಗಿಬಿಟ್ಟು ಕೆಲಸ ಮಾಡಿ ಒಂದು ಮೂವಿಗೆ ಅಸಿಸ್ಟ್ ಆಗಿ ಕೆಲಸ ಮಾಡೋಕ್ಕೆ ಬ್ಯಾಂಗ್ಳೂರಿಗೆ ಬಂದೆ. ನನ್ನ ಕೋಡ್ ಆ್ಯಕ್ಟ್ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡಿಬಿಟ್ಟು ಅವ್ನು ಮೂವಿಯಲ್ಲಿ ವಿಲನ್ ಆಗಿಬಿಟ್ಟು ಒಂದು ರೋಲ್ ಕೊಟ್ಟರು. ಸೊ ಆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ 5-6 ಮೂವಿಯಲ್ಲಿ ನನಗೆ ಚಾನ್ಸ್ ಸಿಕ್ತು. ನಾನು ಕೆಲಸ ಮಾಡ್ತಾ ಹೋದೆ. ಸೂಜಿದಾರ ಅನ್ನೋ ಮೂವಿಗೆ ನಾನು ಹೀರೋ ಆದೆ. ಯಾಕೆ ಹೀರೋ ಆದೆ ಅಂತಂದರೆ ನನಗೆ ಆ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯಿತು. ಅದ್ರ ನಂತರ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ ಬಂತು. ನಾನು ಹೀರೋ ಆಗಿ ಮಾಡಲ್ಲ ಅಂತಲೇ ಹೇಳ್ತೀನಿ, ಯಾಕಂದರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡೋಕ್ಕೆ ಇಷ್ಟ. ಯಾಕಂದರೆ ನಾನು ರಂಗೇನ್ ರಘು ಸರ್ ಆಗಿರ್ಬೋದು ಅಥವಾ ಪ್ರಕಾಶ್ ರಾಜ್ ಆಗಿರ್ಬೋದು, KK ಮೆನನ್ ಆಗಿರ್ಬೋದು, ಇವರೆಲ್ಲ ಇಲ್ಲ ಅಂದರೆ ಮೂವಿ ಮಾಡೋಕ್ಕಾಗಲ್ಲ. ಇವರೆಲ್ಲ ವೆರಿ ಇಂಪಾರ್ಟೆಂಟ್. ಆ ಥರ ಒಬ್ಬ ಆ್ಯಕ್ಟರ್ ಆಗೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಆದರೆ ಸೂಜಿದಾರ ಸ್ಕ್ರಿಪ್ಟ್ ಕೇಳಿದಾಗ ನನಗೆ ತುಂಬ ವಸಿಷ್ಠ ಮಾಡಬೇಕಿತ್ತು ಆ ಕ್ಯಾರೆಕ್ಟರ್ನ. ಆಮೇಲೆ ನಂಗೆ ಬಂತು. ನನಗೆ ಆ ಸ್ಟೋರಿ ತುಂಬ ಇಷ್ಟ ಆಗಿದ್ದರಿಂದ ನಾನು ಹೀರೋ ಆಗಿಬಿಟ್ಟು ನಾನು ಕೆಲಸ ಮಾಡಿದೆ. ಆ ಮೂವಿ ಕಮರ್ಷಿಯಲ್ ಸಕ್ಸಸ್ ಆಗಿಲ್ಲ ಅಂದರೂ ಕೂಡ ಕ್ರಿಟಿಕಲಿ ತುಂಬ ಒಳ್ಳೆ ಹೆಸರು ಬಂತು ಅದರಿಂದ. ಆಮೇಲೆ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಗಿದ್ದಂತಹ ಸ್ಕ್ರಿಪ್ಟ್ ಅಂದರೆ ಜಂಗಲ್ ಮಂಗಲ್. ಇದಕ್ಕೆ ಇದು ಹೆಂಗಂತ ಹೇಳ್ತೀನಿ. ನಾನು, ಮನು, ರಕ್ಷಿತ್ ನಾವೆಲ್ಲ ರೂಮ್ಮೇಟ್ಸ್. ಸುಮಾರು ಒಂದು 7-10 ವರ್ಷದಿಂದ ನಾವೆಲ್ಲ ರೂಮ್ಮೇಟ್ಸ್. ಮನು ಇದಕ್ಕಿಂತ ಮುಂಚೆ ಒಂದು ಮೂವಿ ಮಾಡಿದ್ದಾನೆ, ಅದು ಇನ್ನೂ ರಿಲೀಸ್ ಆಗಬೇಕು. ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಅದಲ್ಲದೆ ಚಮಕ್ ಆಗಿರ್ಬೋದು, ಅವತಾರ ಪುರುಷ ಆಗಿರ್ಬೋದು, ಪೆಪ್ಪೆ ಆಗಿರ್ಬೋದು, ಅದಕ್ಕೆಲ್ಲ ಎಡಿಟರ್ ಅವನ ಜಡ್ಜ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಅವನು ಹೇಳೋ ರೀತಿ ಅದರಲ್ಲಿ ತುಂಬ ಒಂದು ಒಳ್ಳೆ ಗಾಡ್ ಗಿಫ್ಟ್ ಇದೆ ಅವನಿಗೆ. ಆಮೇಲೆ ರಕ್ಷಿತ್, ಅವನ ಓದು, ಅವನ ನಾಲೆಜ್ ತುಂಬಾ ಚೆನ್ನಾಗಿದೆ. ನಾವು ಯಾವಾಗಲೂ ರೂಮಲ್ಲಿ ಕೂತಿದ್ದಾಗ ವರ್ಲ್ಡ್ ಮೂವೀಸ್ ಬಗ್ಗೆ, ಬೇರೆ ಬೇರೆ ವಿಷಯದ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತಾನೆ ಇರ್ತೀವಿ. ಇಂಡಸ್ಟ್ರಿಯಲ್ಲಿ ಯಾವುದಾದ್ರೂ ಒಂದು ಮೂವಿ ಬಂದರೆ ಅದು ಯಾಕೆ ಸೋಲ್ತು, ಆ ಥರ ಏನಾಗಿದೆ, ಇಲ್ಲಿ ಇದು ಈ ಥರ ತಪ್ಪಾಗಿದೆ, ಈ ಥರ ಮಾಡ್ಬೋದಿತ್ತು ಅನ್ನೋ ಅಂತ ತುಂಬ ಜನ ಮಾಡ್ತಾ ಇರ್ತಾರೆ ಇಡೀ ಇಂಡಸ್ಟ್ರಿಯಲ್ಲಿ. ಹಂಗೆ ನಾವು 3 ಜನ ಒಂದು ರೂಮಲ್ಲಿ, ಇನ್ನೊಬ್ಬ ಆದರ್ಶ ಗೌಡ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಕೋ ಪ್ರೊಡ್ಯೂಸರ್, ಅವನು ಕೂಡ, ನಾವು 4 ಜನ ಕೂಡ ರೂಮ್ಮೇಟ್ಸ್ ಆಗಿದ್ವಿ ನಾವು. ಸೊ ಈ ಥರ ಚರ್ಚೆ ನಡೀತಾ ಇತ್ತು. ಸೊ ಸ್ಕ್ರಿಪ್ಟ್ ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಅದನ್ನು. ಜಂಗಲ್ ಮಂಗಲ್ ನನಗೆ ಇನ್ನೊಮ್ಮೆ ಹೀರೋ ಆಗಿ ಮಾಡಬೇಕನ್ನೋ ಆಸೆ ಹುಟ್ಟಿದೆ ಅವನ ಸ್ಕ್ರಿಪ್ಟ್ ಕೇಳಿದ ಮೇಲೆ. ಇಲ್ಲ, ಒಂದು ಟ್ರೈ ಮಾಡೋಣ, ತುಂಬ ಚೆನ್ನಾಗಿದೆ. ಓಕೆ, ಇದರಲ್ಲಿ ಸ್ವಲ್ಪ ಅವನೇನು ಒಂದು ಹುಡುಗಿನ ಕಾಡಿ ಕರ್ಕೊಂಡು ಹೋಗ್ತಾನೆ ಅಂತ ಅನಿಸ್ಬೋದು. ಆದರೆ ನಿಜವಾಗ್ಲೂ ಮೂವಿಯಲ್ಲಿ ನಾವೇನು ಅಂದ್ಕೊಂಡಿದ್ದೀವಿ ಆ ಥರ ಇಲ್ಲ. ಇನ್ನು ಮುಂದೆ ಹೋಗ್ತಾ 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 ಬೇರೆ 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 ಆಯಾಮಗಳು ತೆರ್ಕೊಂಡ್ಬಿಡ್ತವೆ. ಮೂವಿ ತುಂಬ ಸಸ್ಪೆನ್ಸ್ ಆಗಿದೆ, ತುಂಬ ಥ್ರಿಲ್ ಕೊಡೋಂಗೆ ಆಗಿದೆ. ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮಂಜಣ್ಣಂಗೆ. ಯಾಕೆಂದರೆ ಮಂಜಣ್ಣ ಬಿಗ್ ಬಾಸ್ ಹೋದರು, ಅಲ್ಲಿ ಹೋದ್ಮೇಲೆ ಬ್ಲ್ಯಾಕ್ ಮತ್ತು ವೈಟಿಂದ ಗ್ರೇಗೆ ಹೋಗ್ಬಿಟ್ರು. ಈ ಮೂವಿಯಲ್ಲಿ ಅವ್ರ ಪಕ್ಕ ಬ್ಲ್ಯಾಕ್ ಮಂಜಣ್ಣ ಅವರು, ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ರು ಅವ್ರ ಕ್ಯಾರೆಕ್ಟ್ರು. ಯಾಕಂದ್ರೆ ನಾವು ಟ್ರೈಲರಲ್ಲಿ ಹಾಕಿಲ್ಲ, ಯಾಕೆಂದರೆ ತುಂಬ ಅವ್ರ ಕ್ಯಾರೆಕ್ಟರ್ ವೆರಿ ಇಂಪಾರ್ಟೆಂಟ್ ಆ ಮೂವಿಯಲ್ಲಿ. ಹಾಗಾಗಿ ಯಾವುದನ್ನು ಕೂಡ ಬಿಟ್ಕೊಡೋಂಗಿರಲಿಲ್ಲ. ಆಮೇಲೆ ಹೀರೋಯಿನ್ ಬಗ್ಗೆ ನಾನು ಹೇಳಬೇಕು. ನಾವು ಆಡಿಷನ್ ಮಾಡಿ ಅವರನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಮಗೆ ತುಂಬ ಚೆನ್ನಾಗಿರೋರು ಯಾರು ಬೇಕಾಗಿರಲಿಲ್ಲ. ಅಂದರೆ ಒಂದು ಅಂಗನವಾಡಿ ಕೆಲಸಕ್ಕೆ ಹೋಗುವಂಥ ಒಂದು ಹುಡುಗಿ, ನಮ್ಮ ಊರಿನ ಹುಡುಗಿ, ನಾವು ಅಂದರೆ ಪರ್ಫಾರ್ಮೆನ್ಸ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಮೇಡಮ್ನ ನಾವು ಆಡಿಷನ್ ಮಾಡಿದಾಗ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಅನಿಸ್ತು. ಅವರು ಬ್ಯಾಂಗ್ಳೂರವರಾದರೂ ಕೂಡ ನಮ್ಮ ಸೌತ್ ಕನ್ನಡ ಒಂದು ಕ್ಯಾರೆಕ್ಟರೈಸೇಷನ್ ಇದೆ, ಅದನ್ನು ತುಂಬ ಚೆನ್ನಾಗಿ ಅವರು ನಿಭಾಯಿಸಿದ್ದಾರೆ. ನಮ್ಮ ಡೈರೆಕ್ಟರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಅಂದ್ಕೊಂಡೇ ಇರಲಿಲ್ಲ, ಸ್ವಲ್ಪ ಭಯ ಇತ್ತು, ಬಟ್ ನಮ್ಮ ಊರಿಗೆ ಹೆಂಗೆ ಬೇಕು ಹಂಗೇನೆ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಮೂವಿಯಲ್ಲಿ ಸಿಕ್ಕಾಪಟ್ಟೆ ಭರವಸೆ ಇದೆ. ಆಮೇಲೆ ತುಂಬ ಈ ಮೂವಿನ ಅವರ ಕ್ಯಾರಿಯರ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಆಸೆಯಲ್ಲಿದ್ದಾರೆ. ತುಂಬ ಒಳ್ಳೇದಾಗಲಿ ನಿಮಗೆ. ಆಮೇಲೆ ಪ್ರಜಿತಣ್ಣ ತುಂಬ ಥ್ಯಾಂಕ್ಸ್. ಯಾಕಂದರೆ ನೀವು ಇಲ್ಲ ಅಂದಿದ್ರೆ ಈ ಮೂವಿ ಆಗ್ತಾನೆ ಇರಲಿಲ್ಲ. ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಅಂದರೆ ಈಗ ರಿಲೀಸ್ ಟೈಮಲ್ಲಿ ಆಗಿರ್ಬೋದು, ಯಾವುದೇ ಒಂದು ಹಂತದಲ್ಲೂ ಕೂಡ ಪ್ರಜಿತಣ್ಣ ಸ್ವಲ್ಪ ಕಮ್ಮಿ ಇದೆ ಅಂತಂದರೆ ಏತ್ ಬೋರ್ಡ್ ಅಂತ ಹೇಳ್ತಾರೆ, ಆಮೇಲೆ ಸೆಂಡ್ ಮಾಡ್ತಾರೆ. ನಾನು 3 ಜನರಿಗೆ ಇಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿಂಪಲ್ ಸುನಿ ಸರ್, ಈ ಮೂವಿ ಆದ ತಕ್ಷಣ ನಾವು ಈ ಮೂವಿ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ತೋರಿಸ್ತೀವಿ. ಮೂವಿ ನೋಡಿದ ತಕ್ಷಣ ಅವ್ರು ನಮ್ಗೆ ಹೇಳಿದ್ರು, ನನ್ನ ಬ್ಯಾನರನ್ನು ಯೂಸ್ ಮಾಡಿ ಅಂತ ಹೇಳ್ಬೇಡು. ಯಾಕಂದ್ರೆ ಅವ್ರಿಗೆ ಮೂವಿ ಅಷ್ಟು ಇಷ್ಟ ಆಗಿದೆ. ಅವರು ನೋಡ್ಬಿಟ್ಟು ಆ ಬ್ಯಾನರ್ ಕೊಡ್ತಿರ್ಲಿಲ್ಲ ಅಂದರೆ ನಮ್ಗೆ ಈ ಥರ ಒಂದು ಚಿಕ್ಕದಾಗಿ ಹೆಸರು ಮಾಡೋಕೆ ಆಗ್ತಿರ್ಲಿಲ್ಲ. ಅವ್ರಿಗೆ ಇಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸುಪ್ರೀತ್ ಸರ್, KVN ಸುಪ್ರೀತ್ ಸರ್, ಈ ಮೂವಿ ಎಲ್ಲ ಆಗಿ ಯಾರ್ದು ರಿಲೀಸ್ ಮಾಡ್ತಾರೆ ಅಂತ ಹೊರಡಬೇಕಾದ್ರೆ ಸುಪ್ರೀತ್ ಸರ್ಗೆ ಫೋನ್ ಮಾಡಿದೆ. ಅವ್ರ ಹತ್ರ ಹೋಗ್ಬಿಟ್ಟು, ಸರ್ ಈ ಥರ ಒಂದು ಮೂವಿ ಇದೆ, ಇದನ್ನು ರಿಲೀಸ್ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಅವರು ಓಕೆ ನಮ್ಮ ಕಂಪ್ನಿನ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು BK ಗಂಗಾಧರ್ ಹತ್ರ ಕಲಿಸ್ಬಿಟ್ಟು ಈ ಮೂವಿನ ನಾವೇನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ ಅವರು. ಆಮೇಲೆ ರಕ್ಷಿತ್ ಕುಮಾರ್, ನನ್ನ ಡೈರೆಕ್ಟ್ರು, ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಇದೆ. ಈ ಮೂವಿಯಲ್ಲಿ ಬರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ತುಂಬ ಅದ್ಭುತವಾಗಿ ಸ್ಟಿಚ್ ಮಾಡಿದ್ದಾರೆ. ಒಂದು ಊರಂದರೆ
ಆ ಖಾಲಿ ಊರು ಆಗಿರಲ್ಲ, ಅಲ್ಲೊಂದು ಹಗೆತನ ಇರುತ್ತೆ, ಎಲ್ಲೋ ಬೇರೆ ಬೇರೆ ಮನೆ ಒಂದು ಪ್ರೀತಿ ಇರುತ್ತೆ. ಒಂದೂರಲ್ಲಿ ಪಕ್ಕದ ಮನೆಯವನಿಗೆ ಇನ್ಯಾವುದು ಮೂಲೆಯಲ್ಲಿರುವಂತ ಮನೆಯವರ ಹತ್ರ ಆಗ್ತಾ ಇರಲ್ಲ. ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿ ಒಂದು ಸ್ವಲ್ಪ ಬೋರ್ ಆಗದ ಹಾಗೆ ಈ ಮೂವಿನ ರೆಡಿ ಮಾಡಿದ್ದಾರೆ. ತುಂಬಾ ಯಾಕೆ ನಾನು ಅಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಮೂವಿನ 3 ಸಲ ನೋಡಿದ್ದೀನಿ. ನನಗೆ ತುಂಬಾ ಖುಷಿ ಇದೆ ಈ ಮೂವಿ ಮಾಡಿದ್ದು ಕೂಡ. ಇತ್ತೀಚೆಗೆ ನಾವು ಹೇಳ್ತೀವಿ ಮಳೆಲ್ಲ ಮೂವಿಯಲ್ಲಿ ತುಂಬಾ ಅದ್ಭುತವಾದ ಮೂವೀಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಲಾಸ್ಟ್ ಬಂದಿತ್ತು ಯಾವುದು ಪೊನ್ ಮ್ಯಾನ್ ಅಂತ ಹೇಳ್ಬಿಟ್ಟು. ಈ ತರನೇ ಒಂದು ಅದ್ಭುತವಾದ ಕಂಟೆಂಟ್ ಇಟ್ಕೊಂಡು ಇದನ್ನ ಮಾಡಿದಂತ ಮೂವಿ ಇದು. ಎಲ್ಲೂ ಕೂಡ ಸ್ವಲ್ಪ ಬೋರ್ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದೇನಂದ್ರೆ, ಇದೆ ಜುಲೈ 4ನೇ ತಾರೀಕು ಮೂವಿ ರಿಲೀಸ್ ಆಗ್ತಿದೆ. ನಮ್ಮೆಲ್ಲರ ಒಂದು 2 ವರ್ಷದ ಶ್ರಮ ಇದೆ. ಈ ಮೂವಿನ ಆದಷ್ಟು ನಮ್ಮ ಕರ್ನಾಟಕದ ಜನರಿಗೆ ತಲುಪಿಸೋಕೆ ನಾವು ಟ್ರೈ ಮಾಡೋಣ. ಅದು ಕೂಡ ನೀವು ಮನಸ್ಸು ಮಾಡಿದ್ರೆ ಈಸಿ ಆಗುತ್ತೆ. ಬಟ್ ಟ್ರೈಲರ್ ನೋಡಿದ್ರೆ ಅದ್ರಲ್ಲಿ ನಾವೆಲ್ಲ 7-8 ಜನ ನಾವಿದ್ದೀವಿ, ನಾವೆಲ್ಲ ನಾನ್ ಆಕ್ಟರ್ಸ್ ಇದ್ದೀವಿ. ಆದ್ರೆ ತುಂಬಾ ಅದ್ಭುತವಾದ ಮುಗ್ಧ ಮನುಷ್ಯರು ತುಂಬಾ ಜನ ಇದ್ದಾರೆ, ಆ ಊರಿನ ಜನರು. ಅವರೆಲ್ಲ ಕಾಯ್ತಾ ಇದ್ದಾರೆ ಅವ್ರನ್ನ ನೋಡೋಕೆ. ಯಾಕಂದ್ರೆ ನಾವೆಲ್ಲ ಆಕ್ಟಿಂಗ್ ಮಾಡಿ 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 ಓಕೆ ನಮ್ಮ ನೋಡಿದ್ದೀರಾ, ಬಟ್ ಅವ್ರು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ರು. ಅದು ಕೂಡ ತುಂಬಾ ಲೀಲಾಜಾಲವಾಗಿ ಮಾಡಿದ್ದಾರೆ ಅವ್ರ ಆಕ್ಟಿಂಗ್. ನಾವು ರಕ್ಷಿತ್ ಕಷ್ಟನೇ ಪಡ್ಬೇಕಾಗಿರ್ಲಿಲ್ಲ. ಅಂದ್ರೆ ಇಲ್ಲಿ ಬನ್ನಿ ಈ ತರ ಮಾಡಿ ಅಂತ ಹೇಳಿದ್ರೆ ಎಲ್ಲ ರೆಡಿ. ಆಗ ಇನ್ನೊಬ್ಬ ನಾ ಮಾಡ್ಲಾ ಅಂತ ಹೇಳ್ಬಿಟ್ಟು ಆ ತರ ಇದ್ರು ಅವರು. ಸೊ ಮಟ್ಪಾಡಿಯ ಆ ಊರಿನ ಎಲ್ರಿಗೂ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಥ್ಯಾಂಕ್ ಯು ವೆರಿ ಮಚ್. ಅದೇ ಕಲ್ಲುಗುಂಡಿ ಪ್ರವೀಣನ ಕ್ಯಾರೆಕ್ಟರ್. ಅಂದ್ರೆ ನಿಮಗೆ ಇದು ಮೂವಿ ಸ್ಟಾರ್ಟಿಂಗ್ ಇದ್ದು ಬೈಕಲ್ಲಿ ಒಂದು ಹುಡುಗಿನ ಕರ್ಕೊಂಡ್ ಬರ್ತಾನೆ. ಆಕ್ಚುಲಿ ಅವ್ರು ಒಳಗೋದ್ಮೇಲೆ ಏನಾಗುತ್ತೆ, ನಾ ಹೇಳ್ತಲ್ಲ, ಒಂದು ಊರಂದ್ಮೇಲೆ ಹಾಗೆತಾನೆ ಇರುತ್ತೆ. ಏನು ಇನ್ನೊಬ್ರು ಕಂಡ್ರೆ ಆಗಲ್ಲ, ಅಥವಾ ಇನ್ನು ಎಲ್ಲೋ ಪ್ರೀತಿ ಇರುತ್ತೆ. ಇದೆಲ್ಲ ಊರು ಒಟ್ಟಾದಾಗ ಏನಾಗುತ್ತೆ ನಮ್ಗೆ, ನಾವೇನು ಈಗ ಟ್ರೈಲರ್ ನೋಡಿದ್ಮೇಲೆ ಏನ್ ಅನ್ಕೋತೀವಿ ಅಂದ್ರೆ, ಹೇಳ್ತಾರೆ ಮೂವಿಯಲ್ಲಿ ಯಾವ್ದು ಸರ್ಪ್ರೈಸ್ ಎಲಿಮೆಂಟ್ ಇರ್ಬೇಕಂದ್ರೆ, ಅಂದ್ರೆ ನಾವೇನೋ ಹಿಂಗ್ ಆಗುತ್ತೆ ಅಂತ ಅಂದಾಗ ಅದಕ್ಕೆ ಆಪೋಸಿಟ್ ಆದಾಗ ನಾವು ಇನ್ನೂ ಒಂದ್ ಸ್ವಲ್ಪ ಅವೇಕ್ ಆಗ್ಬಿಡ್ತೀವಿ. ಸೊ ಆ ತರ ಎಲಿಮೆಂಟ್ ತುಂಬಾ ಚೆನ್ನಾಗಿದೆ ಈ ಮೂವಿಯಲ್ಲಿ. ಖಂಡಿತವಾಗಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಿ ಈ ಮೂವಿನ. ಸರ್ ಆಕ್ಚುಲಿ ಈ ಮೂವಿಯಲ್ಲಿ ನಾನ್ ಹೀರೋ ಅಲ್ಲ, ನಾನು ಮಂಜಣ್ಣ. ಇವರಲ್ಲಿ ಮಂಜಣ್ಣ ಹೆಂಗಿದ್ದಾರೆ ಮತ್ತೆ ಉಳಿದ ಕ್ಯಾರೆಕ್ಟರ್ ಹೆಂಗಿದ್ದಾರೆ, ನಾನು ಕೂಡ ಹಂಗೇನೆ. ಈ ಮೂವಿಯಲ್ಲಿ ಕಥೆನೇ ಹೀರೋ, ಫಸ್ಟ್ ಡೈರೆಕ್ಟರ್ ಹೀರೋ ಆಗ್ತಾರೆ. ನಿಜ ಹೇಳ್ಬೇಕಂದ್ರೆ ಹುಡುಗಿ ಕ್ಯಾರೆಕ್ಟರ್ ಏನಿದೆ ಅವು ತುಂಬಾ ಅತ್ಯದ್ಭುತವಾಗಿ ಬಂದಿದೆ. ಈ ಮೂವಿಯಲ್ಲಿ ನಾನು ಹೀರೋ ಅಲ್ಲ, ಆಕ್ಚುಲಿ ಮೇಡಮ್ ಹೀರೋ. ಅವ್ರ ಕ್ಯಾರೆಕ್ಟರ್ ಮೈನ್ ಆಗಿರೋದು. ಈಗ ನಾವು ಹೀರೋ ಅಂದಾಗ ಏನ್ ಮಾಡ್ತೀವಿ, ನಾವು ಯಾರು ಹುಡುಗ ಹೇಳ್ತೀವಿ ಅವ್ನು ಹೀರೋ ಅಂತ ನಾವು ಕರಿತೀವಿ. ಆ ತರ ಇಲ್ಲ, ಈ ಮೂವಿ ಮೈನ್ ಕ್ಯಾರೆಕ್ಟರ್ ಹುಡುಗಿದು ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ಸಕ್ಸಸ್ ಅಂದ್ರೆ ಒಂದು ಚೆನ್ನಾಗಿ ಬರೋಕೆ ನಾನು, ಮಂಜಣ್ಣ, ಇನ್ನು ದೀಪಕ್ ಪಾಣಾಜಿ ಅವರು, ಚಂದ್ರ ಸೂಡಲ್, ಆಮೇಲೆ ಪುಷ್ಪರಾಜ್ ಅವರು, ರಾಜ್ ಬಾಲ್ವಾಡಿ ಅವರು, ಇವರೆಲ್ಲ ನಾವೆಲ್ಲ ಒಂದೊಂದು ಕ್ಯಾರೆಕ್ಟರ್ ಅಷ್ಟೇ. ಮೈನ್ ಆಗಿ ಬರೋದು ಆ ಹುಡುಗಿ ಕ್ಯಾರೆಕ್ಟರ್, ಒಂದು ಅಂಗನವಾಡಿ ಕೆಲಸ ಮಾಡುವಂತ ಒಂದು ಕ್ಯಾರೆಕ್ಟರ್. ಅದನ್ನು ಹಿಡ್ಕೊಂಡು ಉಳಿದೆಲ್ಲ ಕ್ಯಾರೆಕ್ಟರ್ ಸ್ಟಿಚ್ ಮಾಡಿ ಒಂದು ಅದ್ಭುತವಾದ ಮೂವಿ ಇದು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ರಕ್ಷಿತ್ ನನಗೆ ಫಸ್ಟ್ ಒಂದು ಈ ಸ್ಕ್ರಿಪ್ಟ್ ಹೇಳಬೇಕಾದ್ರೆ, ಹೊಸ ನಾವು ಡೈರೆಕ್ಷನ್ ಮಾಡ್ತಿದ್ದೀವಿ, ಈ ಥರ ಸ್ಕ್ರಿಪ್ಟ್ ಇದೆ, ನೀವು ದಯವಿಟ್ಟು ಒಂದು ಪಾತ್ರ ನೀವೇ ಮಾಡಬೇಕು ಅಂದರೆ, ಒಂದಷ್ಟು ಸುಮಾರು ಜನ ಯಾರಾದರೂ ಆಪ್ಷನ್ಸ್ ಇಟ್ಕೋತಾರೆ. ಒಂದಷ್ಟು ಕ್ಯಾರೆಕ್ಟರ್ ಇಲ್ಲ, ಇವರಿಲ್ಲ ಅಂದರೆ ಇವ್ರ ಪೇಮೆಂಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆಯವ್ರಿಗೆ ಕೇಳೋಣ. ಒಂದು 3-4 ಜನ ಆಪ್ಷನ್ಸ್ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಕೇಳ್ತಾರೆ. ಬಟ್ ಫಸ್ಟ್ ಡೇ ಒನ್ನಿಂದ ರಕ್ಷಿತ್ತು ಇಲ್ಲ ಅಣ್ಣ ನೀವೇ ಮಾಡಬೇಕು ಅಂತೇಳಿ ಈ ಪಾತ್ರ ನನಗೋಸ್ಕರನೇ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್. ಅಂದರೆ ಟ್ರೈಲರಲ್ಲಿ ಲುಕ್ ಇದೆ, ಬಟ್ ಟ್ರೈಲರೇ ಹಂಗೆ. ಬಟ್ ಸಿನಿಮಾದಲ್ಲಿ ಇನ್ನೂ ಮಜಾ ಇದೆ. ನನ್ನ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಒಂದು ಹೀರೋಯಿನ್ನ ಲವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ನಾನು ಮಾತ್ರ ಮಾಡ್ತಿರ್ತೀನಿ, ಅವಳು ಮಾಡ್ತಿರಲ್ಲ. ಅದೇ ಮಜಾ ಇದೆ ಕ್ಯಾರೆಕ್ಟರು. ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಇರ್ಬೋದು, ಆಮೇಲೆ ಲೊಕೇಶನ್ಸ್ ಇರ್ಬೋದು. ಈಗ ನಾವು ಟ್ರೈಲರಲ್ಲಿ ನೋಡಿದಂಗೆ ಒಂದು ಬ್ರಿಡ್ಜಲ್ಲಿ ಒಂದು 4 ವೀಲ್ ಡ್ರೈವ್ ಜೀಪ್ ಮಾತ್ರ ಹೋಗೋಕ್ಕೆ ಸಾಧ್ಯ. ಆ ಥರದ ಲೊಕೇಶನ್ಗಳಲ್ಲಿ ಇವ್ರ ಟೀಮ್ಗೆ, ಡೈರೆಕ್ಷನ್ ಟೀಮ್ ಇರ್ಬೋದು, ಓಲ್ ಪ್ರೊಡಕ್ಷನ್ ಟೀಮ್ ಇರ್ಬೋದು, ನಿಜವಾಗ್ಲೂ ಮೆಚ್ಕೋಬೇಕು. ಯಾಕಂದರೆ ಇದೇ ಲೊಕೇಶನ್ ನಾವು ಶೂಟ್ ಮಾಡಬೇಕು ಅಂತ ರಿಸ್ಕ್ ತೊಗೊಂಡು ಆ ಸ್ಕ್ರಿಪ್ಟಿಗೆ ಬೇಕಾಗಿರೋ ಲೊಕೇಶನ್ಸ್ ಹುಡುಕಿ ಅದಕ್ಕೆ ಏನೇನು ಬೇಕೋ ಆ ಕತೆಗೆ ಅದನ್ನೆಲ್ಲ ಮಾಡಿರ್ತಕ್ಕಂಥ ಇಡೀ ಟೀಮ್ಗೆ, ನನಗೆ ಈ ಪ್ರಾಜೆಕ್ಟಲ್ಲಿ ಜಂಗಲ್ ಮಂಗಲಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಆದರೆ ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಇವತ್ತು ಈ ಲೋ ಬಜೆಟ್ ಸಿನಿಮಾಗಳು ಒಂದಷ್ಟು ಹಿಟ್ ಆಗುತ್ತೆ, ಒಂದಷ್ಟು ಕತೆ ಮೇಲೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳು ಏನು ಬರುತ್ತೋ, ಒಂದು ಲೋ ಬಜೆಟು
ಮೀಡಿಯಂ ಬಜೆಟ್ ಸಿನಿಮಾಗಳು ಏನು ಬರುತ್ತೋ ಅದಕ್ಕೆಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ. ಜಂಗಲ್ ಮಗನ್ ಸಿನಿಮಾ ಖಂಡಿತವಾಗಲೂ ಕರ್ನಾಟಕ ಪ್ರೇಕ್ಷಕರಿಗೆ ಇರ್ಬೋದು, ಹೊರಗಡೆಯಿಂದ ಬೇರೆ ಯಾವುದೇ ಲ್ಯಾಂಗ್ವೇಜಲ್ಲಿ ನೋಡಿದ್ರು ಈ ಸಿನಿಮಾ ಮೆಚ್ಕೋತಾರೆ. ಯಾಕಂದರೆ ಅಷ್ಟು ಸ್ಟ್ರಾಂಗ್ ಬಿಲೀವ್ ಇದೆ ನನಗೆ. ಯಾಕಂದರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ಇರ್ಬೋದು, ಆ್ಯಕ್ಟ್ ಮಾಡಿರೋದು, ಆ ಸಿನಿಮಾದ ಪ್ರೋಸೆಸಿಂಗ್ ಏನೇನು ನಡೀತಿತ್ತೋ ಅವೆಲ್ಲನೂ ನಾನು ಹತ್ತಿರದಿಂದಲೇ ನೋಡಿರೋದ್ರಿಂದ ಖಂಡಿತವಾಗಲೂ ಈ ಪ್ರಾಜೆಕ್ಟ್ ಆದಮೇಲೆ ಕನ್ನಡದಲ್ಲಿ ಸುಮಾರು ಜನ ಸಿನಿಮಾ ಮಾಡ್ಬೋದು. ನಾವು ಅಂದರೆ ಒಂದು ಗೀಫೀಸ್ ಮಾಡ್ಕೊಂಡು ಒಂದು 10-15 ಜನ ಸೇರಿಕೊಂಡು ಇವರೆಲ್ಲ ಹಂಗೆ ಮಾಡಿರೋದು. ಯಾರೋ ಒಬ್ಬ ಬಂದು ನಿರ್ಮಾಪಕರು ಒಬ್ಬರು ಬಂದು ಪ್ರೊಡ್ಯೂಸ್ ಮಾಡಿರೋದು ಆ ಥರದ್ದಲ್ಲ. ಸುಮಾರು ದಿನಗಳಿಂದ ಸುಮಾರು ಕಡೆ ಅವ್ರ ಕಷ್ಟಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟ್ರು. ಅವ್ರ ಮನೆ ಕೆಲಸ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಅವ್ರು ಕೊಟ್ಟಿಟ್ಟಿರೋ ಹಣ ಇನ್ನೊಂದು ಮತ್ತೊಂದು ಅದರಲ್ಲಿ ಎಷ್ಟು ಅವನು ಒಂದಷ್ಟು ಕಡೆ ದುಡ್ಡು ಎತ್ಕೊಂಡ್ಬಂದು ಎಲ್ಲರೂ ದುಡ್ಡು ಹಾಕ್ಕೊಂಡು ಸಿನಿಮಾ ಮಾಡ್ಬೋದು, ನಾವು ಮಾಡ್ಬೋದು, ಒಂದು 10 ಜನ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ. ಜನರ ಮುಂದೆ ಒಳ್ಳೇದಾಗಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮಲ್ಲಿ ಇದೆ. ಅಂದರೆ ಒಂದಷ್ಟು ಅಂದರೆ ಊರಲ್ಲಿ ಲೀಡರು ಕಾಮಿಕ್ ವಿಲನ್ ಅಂದರೆ ಮಜಾ ಇದೆ ಕ್ಯಾರೆಕ್ಟರ್. ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಲೈಕ್ ಹೀರೋಯಿನ್ ಅಂದರೆ ಅವ್ರು ಪ್ರೀತಿ ಮಾಡ್ತಿರಲ್ಲ, ಬಲವಂತವಾಗಿ ನಾವು ಪ್ರೀತಿ ಮಾಡೋದು, ಅದಕ್ಕೆ ಒಂದಷ್ಟು ಸಮಸ್ಯೆಗಳು. ಒಂದಷ್ಟು ಊರಲ್ಲಿ ಈ ಲೀಡರ್ಸ್ ಇರ್ತಾರಲ್ಲ ಊರಲ್ಲಿ ಒಂದಷ್ಟು ಅಂದರೆ ಗೌಡ ಒಂದಷ್ಟು ಹುಡುಗರನ್ನ ಚೇಳಗಳನ್ನ ಹಾಕೊಂಡು ಓಡಾಡಿಕೊಂಡು ಪ್ರತಿಯೊಂದು ಕೆಲಸಗಳು ನನ್ನ ಮುಖಾಂತರನೇ ಆಗಬೇಕು, ನಾನು ಹೇಳಿದ್ದೆ ನಡಿಬೇಕು ಅನ್ನೋದು ಆ ಥರದ್ದು ಪಾತ್ರ. ಆ ಕಾಸ್ಟ್ಯೂಮ್ ಡಿಸೈನು ಅಷ್ಟೇ, ಲುಂಗಿ ಮತ್ತು ಆ ಥರದ್ದೆಲ್ಲ ಡಿಸೈನ್ ಮಾಡಿರೋದು ತುಂಬ ಆ ಥರದ್ದು ಇಡೀ ಥ್ರೂ ಔಟ್ ಸಿನಿಮಾ ಬರ್ತಾರೆ. ಚೆನ್ನಾಗಿದೆ. ಹೇಗೆ ಅನಿಸ್ತು? ಅವರೇ ಹೇಳಿದ್ರೆ ಅವರೆಲ್ಲ ಹೇಳ್ತಾರೆ ಟ್ರೈಲರ್ ಹೇಗೆ ಅನಿಸ್ತು? ಕೇಳಿಸ್ತಾ ಇಲ್ಲ. ಓಕೆ, ಮೂವಿ ಇನ್ನೂ ತುಂಬಾ ಚೆನ್ನಾಗಿದೆ. ಅಂಡ್ ಇದೇ ವೇದಿಕೆ ಮೇಲೆ ನಾನು ಇದೇ ತರ ಆಂಕರಿಂಗ್ ಮಾಡ್ಕೊಂಡು ಬಂದವಳು. ಒಂದು ಏನು ಆಂಕರ್ ಆಗಿ ನನ್ನ ಜರ್ನಿನ ನಾನು ಶುರು ಮಾಡಿದೆ ಜುಲೈ 15 ಕಾಲೇಜಿಗೆ. ಅವಾಗ ತಾನೇ ಹೋದಾಗ ಒಂದು PJ ಆಗಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದ್ದು. ಸಾರಿ, ಎಲ್ರಿಗೂ ಇಲ್ಲಿದ್ದಾಗ ನಾನು ಹೇಳುವೆ, ಬಟ್ ಇವತ್ತು ನಾನೇ ಇದಾಗ್ತಾ ಇದ್ದೀನಿ. ಒಂದು ಪುಟ್ಟ ಲೋಕಲ್ ಚಾನಲಲ್ಲಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದೆ. ಸೊ ಇಟ್ಸ್ ಬೀನ್ ಲೈಕ್ 10 years. ಹಿಂದೆ ತಿರುಗಿ ನೋಡಿದಾಗ ಈವೆಂಟ್ಸ್, ಶೋಸ್, ಆಮೇಲೆ ಮನುಷ್ಯನ ಆಸೆ ಜಾಸ್ತಿ ಅಂತ ಹೇಳ್ತಾರಲ್ವಾ, ಹಾಗೆ ನನಗೆ ಸ್ಯಾಟಲೈಟಲ್ಲಿ ಕಾಣಿಸ್ಕೋಬೇಕು ಅನ್ಸುತ್ತೆ. ಈಗ ಬೆಳ್ಳಿ ಪರದೆ ಮೇಲೆ ಪರಿಪೂರ್ಣ ನಟಿಯಾಗಿದ್ದೀನಿ ಇವತ್ತು ಅಂತ ಹೇಳ್ಕೊಳೋದಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಎಷ್ಟೊಂದು ಸಲ ಅಪ್ಪ ಅಮ್ಮ ತುಂಬ ಸಲ ಹೇಳಿದ್ರು ಇದು ನಮ್ಮಂಥವ್ರಿಗಲ್ಲ ಅಂತ. ಸೊ ಇವತ್ತು ಅವರಿಗೆ ಇದೊಂದು ಆನ್ಸರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಆ್ಯಂಡ್ ಇದೊಂದು ಪ್ರಾಜೆಕ್ಟ್ ಆಗಿದೆ ಅಂದರೆ ಅದು ರಕ್ಷಿತ್ ಸರಿಂದ. ಸೊ ನಾನು ಅವ್ರಿಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಮೂಲತಃ ಬೆಂಗಳೂರು ಹುಡುಗಿ. ಒಂಥರ ಬಾವಿ ಒಳಗಿರೋ ಕಪ್ಪೆ ಅಂತಾರಲ್ಲ, ಸೊ ನಾನು ಬಾವಿ ಒಳಗಿರಲಿಲ್ಲ, ಒಂಥರ ಮಗ್ಗಲ್ಲಿರೋ ಕಪ್ಪೆ ಥರ ನನ್ನ ಬೆಳೆಸಿದ್ದು ನನ್ನ. ಸೊ ನನಗೆ ಮಂಗಳೂರು ನನಗೆ ಗಂಧಗಾಳಿ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ನಂಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂಚೂರು ಕಷ್ಟ ಆಯಿತು. ಬಟ್ ಎಷ್ಟು ಚಂದ ಗ್ರೀನರಿ, ಅಲ್ಲಿನ ಜನಗಳು ಚಂದ, ಅದು ಹೇಗೆ ಮಾತಾಡ್ತಾರೆ ಏನು ಎತ್ತ ಅದೆಲ್ಲ ತಿಳ್ಕೊಳ್ತಾ ಒಂದಷ್ಟು ವರ್ಕ್ಶಾಪ್ಸ್ನ ಮಾಡ್ತಾ ಅಲ್ಲಿ ಅಡ್ಜಸ್ಟ್ ಆದೆ. ಆ್ಯಂಡ್ ಜೊತೆಗೆ IT ಜಾಬ್ ಕೂಡ ಮಾಡ್ತಾ ಇದ್ದೆ ನಾನು. ಸೊ ಒಂದು ತಿಂಗಳು ರಜೆ ತಗೊಂಡು ಹೆಂಗೆ ಮಾಡಿ ಇದು ಮಾಡಿದ್ದು. ಅಲ್ಲಿ ನಾ ಹೆಂಗೆ ವರ್ಕ್ಶಾಪ್ ಮಾಡ್ತಾ ಅಲ್ಲಿ ಹೇಗೆ ಇರ್ತಾರೆ, ಅಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ ಆ ಥರದ್ದೆಲ್ಲ ವರ್ಕ್ಶಾಪ್ ಮಾಡಿ ಇದು ನಾನು ಆ್ಯಕ್ಟಿಂಗ್ ಮಾಡಿರೋದಲ್ಲ, ನನ್ನಿಂದ ಆ್ಯಕ್ಟಿಂಗ್ ತೆಗ್ಸಿರೋದು. ಸೊ ಅಷ್ಟು ಚೆನ್ನಾಗಿ ನಾನು ಇವತ್ತು ನೋಡ್ಕೊಂಡಾಗ ನನಗೆ ನಾನೇ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಉಗ್ರಮಂಜು ಸರ್ ಆಗಿರ್ಬೋದು, ಬಾಲರಾಜ್ ವಾಡಿ ಸರ್ ಆಗಿರ್ಬೋದು, ಯಶ್ ಶೆಟ್ಟಿ ಸರ್ ಆಗಿರ್ಬೋದು. ಸೊ ಪ್ರತಿಯೊಂದರಲ್ಲೂ ನನ್ನನ್ನು ತಿದ್ದಿದ್ದಾರೆ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಅಂತ. ಸೊ ಎಲ್ರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ನಾನು ತುಂಬ ದೊಡ್ಡ ಅಭಿಮಾನಿ ಚಿತ್ರಕ್ಕೆ. ಚಿಕ್ಕ ವಯಸ್ಸಿನಲ್ಲೂ ಅಣ್ಣವ್ರ ಸಿನಿಮಾ ನೋಡಿಕೊಂಡು ಆ್ಯಂಡ್ ವಿಷ್ಣು ಸರ್ ಸಿನಿಮಾ ನೋಡಿಕೊಂಡು ಶನಿವಾರ ಭಾನುವಾರ ಆದರೆ TV ಮುಂದೆ ಕೂತ್ಕೊಬಿಡ್ತಾ ಇದ್ದೆ. ಆ್ಯಂಡ್ ಸ್ಕೂಲ್ ಟೈಮಲ್ಲೂ ಕೂಡ ಬಂಕ್ ಎಲ್ಲ ಮಾಡಿ ಜಾಕಿ ಮೂವಿಗೆ ಹೋಗಿದ್ದೆ. ಸೊ ಅಷ್ಟು ಸಿನಿಮಾ ಹುಚ್ಚು ನನಗೆ. ಬಟ್ ಎಲ್ಲ ಒಂದು ಕಡೆ ಇತ್ತೀಚೆಗೆ ಚಿತ್ರಮಂದಿರಕ್ಕೆ ಹೋದಾಗ ಕಮ್ಮಿ ಆಗ್ತಿದೆ ಅಂತ ಅನ್ಸುತ್ತೆ, ಬಿಕಾಸ್ ಫೋನಲ್ಲೇ ತುಂಬ ಎಂಟರ್ಟೈನ್ಮೆಂಟ್ ಸಿಗ್ತಿರೋದ್ರಿಂದ. ಬಟ್ ಅದು ಹೇಳ್ತಾರಲ್ವ, ನಮ್ಮನೇಲಿ ದೇವರಿದ್ರು, ದೇವ್ರ ಫೋಟೋಗಳಿದ್ರು, ನಾವು ಎಷ್ಟೇ ಪೂಜೆ ಮಾಡಿದ್ರು ದೇವಸ್ಥಾನಕ್ಕೆ ಹೋದಾಗಲೇ ಒಂದು ನೆಮ್ಮದಿ, ಸಂತೋಷ, ಅದೇ ಬೇರೆ ಥರ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಹೇಳಿ ಕೇಳ್ಕೊತೀನಿ ಈ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್
ನಾವು ಪ್ಯೂರ್ ಇಂಟೆನ್ಷನ್ಸಿಂದ ಒಂದೇನಾದರೂ ಬಯಸಿದ್ರೆ ಅದನ್ನ ಯೂನಿವರ್ಸೇ ನಮಗೆ ಕನೆಕ್ಟ್ ಮಾಡುತ್ತೆ. ಆ ಥರದ ಒಂದು ಒಳ್ಳೆ ಮನಸ್ಸಿನ ಟೀಮ್ ಇರೋರು ನನಗೆ ಸಿಕ್ಕಿದ್ದಾರೆ. ಇವತ್ತವ್ರು ನನಗೆ ಲಿಟ್ರಲಿ ಫ್ಯಾಮಿಲಿಯಾಗೂ ಕೂಡ ಜೊತೆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್ ಆ್ಯಂಡ್ ಊರಿನ ಜನತೆಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ಸ್ ಲಾಟ್. ಸಾರಿ ಇಲ್ಲ, ಈಗ ಕ್ವಿಟ್ ಮಾಡಿದ್ದೀನಿ, 2-3 ಮಂತ್ಸ್ ಆಯಿತು. ಆ್ಯಂಡ್ ವರ್ಕ್ ಕೂಡ ಮಾಡಿಕೊಂಡು ಈ ಕಡೆ ಕೂಡ ಇದಾಗ್ತಿತ್ತು, ಸೊ ಹಾಗಾಗಿ ಕ್ವಿಟ್ ಮಾಡಿ. ಸಾರಿ ಡಿಸ್ಕಷನ್ಗಿದೆ, ಬಟ್ ಇದು ರಿಲೀಸ್ ಆದಮೇಲೆ ಅಲ್ಲಿ ಟೇಕ್ ಇಟ್ ಫಾರ್ವರ್ಡ್ ಅಂತ. ಈಗ ಖುಷಿ ಪಡ್ತಾರೆ. ಆ್ಯಕ್ಚುಲಿ ಹೊಡೆಸ್ಕೊಂಡಿದ್ದು ಹೌದು, ಜಿಮ್ಮಿಗೆ ನಾನು ಸ್ವಲ್ಪ ಲೀನ್ ಇದೆ ಅಂತ ಜಿಮ್ಮಿಗೆ ಹೋಗಿದ್ದೆ, ಸರಿ ಹೊಡೆದಿದ್ರು. ಆವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಜ್ಜಿ ಮನೆಗೆ ಹೋಗಿದ್ದೆ. ಆಮೇಲೆ ಅಮ್ಮ ಹತ್ತು ಕಟ್ಟು ಮಾಡಿ ಕರ್ಕೊಂಡ್ಬಂದ್ರು. ಆಮೇಲೆ ಅಪ್ಪಂಗೆ ಸ್ವಲ್ಪ ಇದು ಏನೋ ಸ್ವಲ್ಪ ಸ್ಟ್ರೋಕ್ ಆ ಥರದ್ದೆಲ್ಲ ಆಯಿತು. ಸೊ ಅವಾಗ ಅವ್ರಿಗೆ ಹೆಂಗಂದ್ರೆ ಇವಳು ಎಷ್ಟು ಹೇಳಿದ್ರು ಕೇಳಲ್ಲ, ಏನಾದ್ರು ಮಾಡ್ಕೊಂಡು ಹಾಳಾಗೋಗು ಅಂತ ಬಿಟ್ಬಿಟ್ರು. ಸೊ ಇಟ್ ವೆಂಟ್ ಲೈಕ್ ದ್ಯಾಟ್. ಸೊ ಅಲ್ಲಿಂದ ಈವರೆಗೂ ಜರ್ನಿ ತುಂಬ ಖುಷಿ ಆಗ್ತದೆ. ನಿಮ್ಮ ನಟಿಯಾಗಿ ಬೆಳ್ಳಿ ಪರದೆಯ ಮೇಲೆ ಜರ್ನಿ ಈಗಷ್ಟೇ. ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಇಂಡಸ್ಟ್ರಿ ಶುರುವಾಗಿ ಇವತ್ತಿಗೆ 90 ವರ್ಷ ಕಳೀತು. ಈ 90 ವರ್ಷ ಕಾಲ ಇದನ್ನ ಕಟ್ಟಿ ಬೆಳೆಸಿ ಅದಕ್ಕೆ ಕಾರಣಕರ್ತರಾದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡಿದಂತ ಎಲ್ಲ ಹಿರಿಯರ ಪಾದಗಳಿಗೆ ನಮಿಸುತ್ತಾ ನನ್ನ ಭಾಷಣ ಶುರು ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಜಾಸ್ತಿ ಥ್ಯಾಂಕ್ಸ್ ಹೇಳೋದೆಲ್ಲ ನಂಗೆ ಇಷ್ಟ ಇಲ್ಲ, ಬಟ್ ಒಂದು 3 ಜನಕ್ಕೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಮೊದಲನೇದಾಗಿ, ಸಿನಿಮಾ ಮಾಡೋದು ತುಂಬಾ ಈಸಿ, ಆದ್ರೆ ಅದನ್ನ ರಿಲೀಸ್ ಮಾಡೋದು ತುಂಬಾ ಕಷ್ಟ. ಸೊ ಈ ರಿಲೀಸ್ ಮಾಡುವಂತ ಹಂತದಲ್ಲಿ ಸಿಂಪಲ್ ಸುನಿ ಅವ್ರು ನಮ್ಗೆ ರೆಡಿ ಆದ್ರು. ಅವ್ರ ಬ್ಯಾನರ್ ಕೊಟ್ಟು ನಂಗೆ ತುಂಬಾ ಇಷ್ಟ ಆಯ್ತು ಈ ಸಿನಿಮಾ, ನನ್ನ ಬ್ಯಾನರ್ ಅಲ್ಲಿ ರಿಲೀಸ್ ಮಾಡಿ ಅಂತ ಹೇಳಿದ್ರು. ಸೊ ನಮ್ಮ ಇಡೀ ತಂಡದ ಪರವಾಗಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಅವರು ಕಾರಣಾಂತರಗಳಿಂದ ಅವ್ರದ್ದೇನೋ ಶೂಟ್ ಅರ್ಜೆನ್ಸಿ ಇರೋದ್ರಿಂದ ಇವತ್ತು ಬರಕ್ಕಾಗಿಲ್ಲ, ಪಾಪ ಸಾರಿ ಅಂತೆಲ್ಲ ಮೆಸೇಜ್ ಹಾಕಿದ್ದಾರೆ. ಸೊ ಅವರಿಗೆ ನಾವು ಇಡೀ ತಂಡದ ಪರವಾಗಿ ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸೊ ಇನ್ನೊಂದು ಥ್ಯಾಂಕ್ಸ್ ಏನಂದ್ರೆ, 10 ವರ್ಷ ಆಯ್ತು ಇಂಡಸ್ಟ್ರಿ ಬಂದು. ನಿಮಗೆ ಗೊತ್ತು ಇವತ್ತು ಆರ್ಥಿಕ ಸ್ಥಿತಿಗತಿ ಎಲ್ಲ ಇಂಡಸ್ಟ್ರಿಲಿ ಹೇಗಿದೆ ಅಂತ. ಸೊ ಒಬ್ಬ ಹೊಸ ಹುಡುಗನ್ಗೆ ಒಂದು ದುಡ್ಡು ತಂದು ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟ. ಸೊ ಹಾಗೆ ನಾವು ಪ್ರೊಡ್ಯೂಸರ್ ಬೇಕು ಅಂತ ಅಲಿತಿದ್ದಾಗ ಕೋವಿಡ್ ಬಂತು, ಆಮೇಲೆ ಇನ್ನಷ್ಟು ಪರಿಸ್ಥಿತಿ ಹಾಳಾಯ್ತು. ಅಂತ ಟೈಮಲ್ಲಿ ಒಂದಷ್ಟು ಜನ ಫ್ರೆಂಡ್ಸು ನನ್ನ ಜೊತೆ ನಿಂತು, ನೀನೇನಾದ್ರೂ ಮಾಡು, ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ನಾವು ನಿಂಗೆ ಬ್ಯಾಕ್ ಮಾಡ್ತೀವಿ ಅಂತ ನನ್ನ ಜೊತೆ ನಿಂತು ಈ ಕೆಲ್ಸಕ್ಕೆ ಸಾಥ್ ಕೊಟ್ರು. ಅದ್ರಲ್ಲಿ ಎಲ್ಲ ಇರೋ 4 ಜನ ನಮ್ಮ ಟೀಮ್ ಅವರೇ, ಬಟ್ ಒಬ್ರು ಹೊರಗಿನವರಿದ್ದಾರೆ. ಅವ್ರಿಗೆ ಈ ಇಂಡಸ್ಟ್ರಿ ಇಡೀ ಹೊಸ್ತು. ಅದು ನಮ್ಮ ಪ್ರಜಿತ್ ಅಣ್ಣ, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಕಡೆ ಥ್ಯಾಂಕ್ಸ್ ನನ್ನ ಜೊತೆ ಈ ಸಿನಿಮಾಕ್ಕೆ, ಅಂದ್ರೆ ಅವ್ರಿಗೆ ಏನು ಸಂಬಂಧ ಇಲ್ಲ ಅಂದ್ರೂ ದುಡ್ದಂತ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ. ಮೇಜರ್ ಆಗಿ ನಾವು ಶೂಟ್ ಮಾಡಿದೀವಲ್ಲ, ನೀವು ನೋಡ್ತಾ ಇದೀವಲ್ಲ, ಆ ಊರಲ್ಲಿ ಇರುವಂತ ಒಂದಷ್ಟು ಫ್ರೆಂಡ್ಸ್. ಸೊ ಅವರಿಗೆ ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು ಈ ಕತೆ ಬಗ್ಗೆ ಹೇಳ್ಬೇಕಂದ್ರೆ, ಇದು ಆಕ್ಚುಲಿ ಎಲ್ಲ ಊರಲ್ಲಿ ನಡೆಯೋ ಕತೆ. ನಾನಿಲ್ಲಿ ಒಂದು ಅರೆಮಲೆನಾಡಿನ ಒಂದು ಕಾಡಿಗೆ ಹತ್ರ ಇರುವಂತ ಊರಲ್ಲಿ ತೋರಿಸಿದೀನಿ, ಬಟ್ ಇದು ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲ ಊರಲ್ಲೂ ನಡೆಯುವಂತ ಕತೆ. ನೀವು ಕೇಳಿರ್ತೀರಾ ಈ ತರ ಸಿಚುವೇಶನ್ಸ್. ಸೊ ಈ ತರ ಆದಾಗ ಆ ಊರವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕತೆನ ಒಂಚೂರು ಮಜವಾಗಿ ಕಟ್ಕೊಂಡಿದ್ದೀನಿ. ಹೌದೌದು, ಅಲ್ಲಿಂದಾನೇ ಇಡೀ ಕತೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಪ್ರೊಸೆಸ್ ಅಲ್ಲಿ ನಮ್ಗೆ ಎಲ್ಲ ಆರ್ಟಿಸ್ಟ್ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಆಮೇಲೆ ಟೆಕ್ನಿಷಿಯನ್ಸ್. ಸೊ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಾದ್ರೆ, ಆಕ್ಚುಲಿ ಮಂಜಣ್ಣಂಗೆ ನಾನು ಅವಾಗಲೇ ಹೇಳ್ದೆ, ಆಕ್ಚುಲಿ ಮಂಜಣ್ಣ ಇದ್ರಲ್ಲಿ ಥ್ರೂಔಟ್ ಫಿಲಮ್ ಇದ್ದಾರೆ, ಬಟ್ ನಾವು ಆಕ್ಚುಲಿ ಒಂಚೂರು ಸೀಕ್ರೆಟ್ಸ್ ಬಿಟ್ಕೊಡಕ್ಕಾಗಲ್ಲ ಅಂತ ಅವ್ರ ಶಾರ್ಟ್ಸ್ ಆಕ್ಚುಲಿ ತುಂಬಾ ಕಮ್ಮಿ ಹಾಕಿದೀವಿ. ನಾನು ಅವಾಗಲೇ ಹೇಳ್ದೆ ಮಂಜಣ್ಣಂಗೆ, ಅವ್ರದ್ದು ಸೀಕ್ರೆಟ್ಸ್ ಒಂಚೂರು ಬಿಟ್ಕೊಟ್ರೆ ಚೆನ್ನಾಗಿರಲ್ಲ ಅಂತ. ಅವ್ರು ಆಕ್ಚುಲಿ ಥ್ರೂಔಟ್ ಸಿನಿಮಾ ಇದ್ದಾರೆ. ಅವರು ನಮ್ ಜೊತೆ ಬಂದು ಅಲ್ಲಿ ಬಂದು, ಆಕ್ಚುಲಿ ಅವ್ರಿಗೆ ಇಲ್ಲೆಲ್ಲ ಹೆಂಗ್ ಫೆಸಿಲಿಟಿ ಕೊಡ್ತಾರೆ ಅದ್ರದ್ದೊಂದು 10% ಕೂಡ ಫೆಸಿಲಿಟಿ ಇರಲಿಲ್ಲ, ಆದ್ರೂ ನಮ್ ಜೊತೆ ತುಂಬಾ ಕೋಆಪರೇಟಿವ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್. ಆಮೇಲೆ ಎಲ್ಲ ಆಮೇಲೆ ಕಡೆದಾಗಿ ಒಂದು ವಿಷಯ ಹೇಳಬೇಕು. ಆಕ್ಚುಲಿ ಟ್ರೈಲರ್ ನ ಯೂಶುವಲಿ ಡೈರೆಕ್ಟರ್ಸ್ ಕಟ್ ಅಂತಾರೆ, ಅಂದ್ರೆ ಡೈರೆಕ್ಟರ್ಗೆ ಒಂದು ಐಡಿಯಾ ಇರುತ್ತೆ ಹೇಗ್ ಟ್ರೈಲರ್ ಮಾಡ್ಬೇಕು, ಯಾವ ತರ ಕಟ್ ಕೊಡ್ಬೇಕು ಅಂತ. ಆಕ್ಚುಲಿ ಈ ಟ್ರೈಲರ್ ಇದೆಯಲ್ಲ, ಅದು ಡೈರೆಕ್ಟ್ ಕಟ್ ಅಲ್ಲ. ಸೊ ನಾನೊಂದು ಐಡಿಯಾ ಮಾಡ್ಕೊಂಡಿದ್ದೆ, ಈ ತರ ಟ್ರೈಲರ್ ಇರ್ಬೇಕು, ಈ ತರ ಟ್ರೈಲರ್ ಇರ್ಬೇಕು ಅಂತ ಒಂದು ಸ್ಕ್ರಿಪ್ಟ್ ಬರ್ಕೊಂಡಿದ್ದೆ. ಆ ಸ್ಕ್ರಿಪ್ಟ್ ನ ಕಸದ ಬುಟ್ಟಿ ಹಾಕಿ ಒಂದು ನಾನೇನ್ ಅನ್ಕೊಂಡಿದ್ದೆ ಅದಕ್ಕಿಂತ ಒಂದು 100 times ಬೆಟರ್ ಎಫೆಕ್ಟಿವ್ ಟ್ರೈಲರ್ ನ ನಮ್ಮ ಮನು ಅವ್ರು ಕಟ್ಕೊಟ್ಟಿದ್ದಾರೆ. ಸೊ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಹೇಳಿ, ಇಲ್ಲ ಜಂಗಲ್
ವಿಷಯನ ಸರ್. ಸರ್ ಏನಂದ್ರೆ ಇಡೀ ಕತೆ ನಡೆಯೋದೇ ಜಂಗಲಲ್ಲಿ. ಸೊ ಈಗ ಏನಾಗುತ್ತೆ ಅಂದ್ರೆ ಅರೆಮಲ್ನಾಡು ಅಂತ ಬರುತ್ತೆ ಸರ್. ಅರೆಮಲ್ನಾಡು ಅಂದ್ರೆ ಕರಾವಳಿ ಆಮೇಲೆ ಮಲ್ನಾಡು ಇದು ಸಂಧಿಸೋ ಜಾಗ. ಈ ಜಾಗದಲ್ಲಿ ಏನಂದ್ರೆ ಕಾಡು ಇವ್ರದ್ದು ಒಂದು ಲೈಫ್ ಇದು ಅವಿಭಾಜ್ಯ ಅಂಗ ಸರ್. ಅಂದ್ರೆ ಅವ್ರು ಎಲ್ಲದಕ್ಕೂ ಕಾಡ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವ್ರದ್ದು ನಂಬಿಕೆಗಳು ಅಥವಾ ಅವ್ರದ್ದು ಲೈಫ್ ಸ್ಟೈಲು ಅಥವಾ ಎಲ್ಲಾನು ಅವರಿಂದ ಕಾಡನ್ನ ನಾವು ಸಪರೇಟ್ ಮಾಡಕ್ಕಾಗಲ್ಲ ಅಂತ ಊರಲ್ಲಿ ನಡೆಯೋ ಕಥೆ ಇದು. ಸೊ ಆ ಊರಿಂದ ಕಾಡನ್ನ ಅಥವಾ ಕಾಡಿಂದ ಊರನ್ನ ಬೇರೆ ಮಾಡಕ್ಕಾಗಲ್ಲ ಅಂತ ಊರಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದ ಜಂಗಲ್ ಮಂಗಲ್ ಅಂತ ಇಟ್ಟಿದ್ದೀನಿ. ಸರ್ ಜಂಗಲ್ ಮಂಗಲ್ ಅಂದ್ರೆ ಆಕ್ಚುಲಿ ಇದೊಂದು ಜಂಗಲ್ ಮತ್ತೆ ಮಂಗಲ್ಗೆ ಬೇರೆ ಬೇರೆ ಅರ್ಥ ಇಲ್ಲ. ಜಂಗಲ್ ಮಂಗಲ್ ಅನ್ನೋದು ನುಡಿಗಟ್ಟು, ಒಂದು ಸ್ಪೆಸಿಫಿಕ್. ಎಸ್, ಇಲ್ಲಿ ಅಂದ್ರೆ ಹಿಂದಿನಲ್ಲಿ ಏನ್ ವರ್ಡ್ ಇದೆಯಲ್ಲ ಸರ್, ಅದನ್ನು ನಮ್ ಕಡೆ ಉತ್ತರ ಕರ್ನಾಟಕದ ಕಡೆ ಒಂದಷ್ಟು ಜನ ಯೂಸ್ ಮಾಡ್ತಾರೆ. ಅಂದ್ರೆ ಈಗ ಒಂದು ಭಾಷೆ ಅಂದ್ಮೇಲೆ ಒಂಚೂರು ಕೊಡ್ಕೊಳ್ಳುವಿಕೆ ಇರುತ್ತೆ. ನಾವು ಉತ್ತರ ಕರ್ನಾಟಕ ಕಡೆ ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಸಿಚುವೇಶನ್ ಅಲ್ಲಿ ಹುಡುಗಿ ಸಿಕ್ಕಾಕೊಂಡ್ರೆ ಅದನ್ನ ಜಂಗಲ್ ಮಂಗಲ್ ಅಂತ ಬೆಳೆಸ್ತಾರೆ. ಸೊ ನಾನು ಇದನ್ನ ಆಕ್ಚುಲಿ ಇನ್ನೊಂದು ವಿಷಯ ಹೇಳ್ಬೇಕು. ನಾನು ಆಕ್ಚುಲಿ ಈ ಸಿನಿಮಾಗೆ ಅಂದ್ರೆ ನನ್ನ ಫಸ್ಟ್ ಸ್ಕ್ರಿಪ್ಟ್ ಬರೀತಾ ನಾನು ಹೆಜ್ಜೆ ಮೂಡದ ಹಾದಿ ಅಂತ ಹೆಸರಿಟ್ಟಿದ್ದೆ. ಆಕ್ಚುಲಿ ಹೆಜ್ಜೆ ಮೂಡದ ಹಾದಿ ಅಂತ ಹೆಸರಿಟ್ಟಿದೆ. ಆಮೇಲೆ ಸಿನಿಮಾ ರೆಡಿ ಆಗ್ತಿದ್ದಂಗೆ ನಾವು ಒಂಚೂರು ಕಮರ್ಷಿಯಲ್ ಅದು ಇದು ಬಿಸ್ನೆಸ್ ಅಂತ ಓಡಾಡುವಾಗ ಒಂದ್ ಮಾತು ಬಂತು, ಏನಂದ್ರೆ ಈ ತರ ಕಾವ್ಯಾತ್ಮಕ ಟೈಟಲ್ ಇಟ್ರೆ ಒಂಚೂರು ಕ್ಯಾಚಿ ಆಗಿರಲ್ಲ ಅಂತ. ಅದ್ ನಂಗೆ ತುಂಬಾ ಭಯ ತರಿಸ್ತು. ಯಾಕಂದ್ರೆ ಈಗ ಮೊದ್ಲೇ ನಾವು ಹೊಸಬ್ರ ಚಿತ್ರ ಅಂದ್ರೆ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದೀವಿ. ಸೊ ಅದು ಯಾವತ್ತಿಗೂ ಒಬ್ಬ ಹೊಸ ಡೈರೆಕ್ಟರ್ಗೆ ಒಂದು ಭಯ ತರಿಸುತ್ತೆ ಅದು. ಸೊ ಹೀಗಿರುವಾಗ ನಾನು ಯೋಗರಾಜ್ ಭಟ್ರು ಒಂದ್ಸಲ ಸಿಕ್ಕಿದ್ರು. ಯೋಗರಾಜ್ ಭಟ್ರು ಸಿಕ್ಕಿದ್ರು. ಅವ್ರಿಗೆ ಒಂದ್ಸಲ ಟ್ರೈಲರ್ ತೋರಿಸ್ದೆ, ಇದೇ ಟ್ರೈಲರ್ ಕೊಟ್ಟು ತೋರಿಸ್ದೆ. ಅವ್ರು ಹೀಗ್ ನೋಡ್ಬಿಟ್ಟು ಇದಕ್ಕೆ ಜಂಗಲ್ ಮಂಗಲ್ ಇದ್ದೀರೋ ಅಂದ್ರು. ಆಮೇಲೆ ನನಗೆ ಆಕ್ಚುಲಿ ಆ ಪದ ಫಸ್ಟ್ ಇಲ್ಲ. ಹೌದು ಸರ್, ನಿಜವಾಗ್ಲೂ ಈ ಟೈಟಲ್ ಕ್ರೆಡಿಟ್ ಯೋಗರಾಜ್ ಭಟ್ ಸರ್ಗೆ ಹೋಗ್ಬೇಕು. ಆಕ್ಚುಲಿ ಅವ್ರು ಇದೇ ಟ್ರೈಲರ್ ನೋಡಿದ್ರು. ಅವ್ರು ಈ ಟ್ರೈಲರ್ ನೋಡಿ ಹೇಳಿದ್ರು. ಇದ್ ಹೇಳಿ ಆದ್ಮೇಲೆ ನಾನು ಇದನ್ನ ನಂದು ನಾರ್ತ್ ಕರ್ನಾಟಕ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿದೆ. ಅವಾಗ ನಂಗೆ ಗೊತ್ತಾಯ್ತು ಅವ್ರು ಏನಕ್ಕೆ ಹಾಗೆ ಹೇಳಿದ್ರು ಅಂತ. ಅದಾದ್ಮೇಲೆ ಗೊತ್ತಾಯ್ತು. ಸಿನಿಮಾ ನೋಡಿಲ್ಲ ಸರ್, ಟ್ರೈಲರ್ ಮಾತ್ರ ನೋಡಿದ್ರು. ಸೊ ಇಲ್ಲ ಸರ್, ದಯವಿಟ್ಟು ಇಲ್ಲ. ಸಿ ನಾನು ಆಕ್ಚುಲಿ ಕನ್ನಡ ಸಾರಸ್ವತ ಲೋಕದ ದೊಡ್ಡ ಅಭಿಮಾನಿ. ನನಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ರೈಟಿಂಗ್ ತುಂಬಾ ಇಷ್ಟ. ನಾನು ಅವರಿಂದ ಕಲ್ತ್ಕೊಂಡಿದ್ದೇನಂದ್ರೆ ಅವ್ರದ್ದೊಂದು ಸ್ಟೈಲ್ ಇದೆಯಲ್ಲ ಸರ್, ಅಂದ್ರೆ ಅವ್ರ ಊರಲ್ಲಿ ನೋಡಿದ ಯಾವುದಕ್ಕೂ ಜಡ್ಜ್ಮೆಂಟಲ್ ಆಗಿರಲ್ಲ. ಅವರು ಎಲ್ಲಾನು ಅವ್ರು ನೋಡಿದಾಗೆ ಒಂದು ಮಜವಾಗಿ ಬರ್ಕೊಂಡು ಹೋಗ್ತಾರೆ. ಅಂದ್ರೆ ಯಾವ್ದು ತಪ್ಪು ಸರಿ ಅಂತ ಅವ್ರ ರೈಟಿಂಗ್ ಅಲ್ಲಿ ತುಂಬಾ ಕಮ್ಮಿ, ಅದನ್ನ ಮಜವಾಗಿ ತೋರಿಸ್ತಾರೆ. ಸೊ ನಾನು ಚಿಕ್ಕಂದಿಂದ ನಾನು ಅವ್ರನ್ನ ಏನು ಓದ್ಕೊಂಡು ಬಂದಿದ್ದೀನಲ್ಲ, ನಂದು ಅದೇ ಇನ್ಸ್ಪಿರೇಷನ್ ಇತ್ತು. ನಾನ್ ಲೈಫ್ ಅಲ್ಲಿ ಏನ್ ನೋಡಿದಿನ ಇದನ್ನ ಮಜವಾಗಿ ಹೇಳ್ಬೇಕು, ಯಾವತ್ತೂ ಜಡ್ಜ್ಮೆಂಟಲ್ ಆಗಿರಬಾರ್ದು ಅಂತ. ಸೊ ಇದ್ರಲ್ಲಿ ನಾವು ಆ ಬಗ್ಗೆ ಯಾವುದೂ ಟಚ್ ಮಾಡಿಲ್ಲ. ಇದರಲ್ಲಿ ಊರಿದ ಜನರದ್ದು ಒಂದು ಮುಕ್ತ ಕುತೂಹಲ ಇರುತ್ತಲ್ಲ ಸರ್. ಸೊ ಈ ಕುತೂಹಲಕ್ಕೂ ಮೋರಲ್ ಪೊಲೀಸಿಂಗ್ ಬಂದ್ಬಿಟ್ಟು ಅದು ಸಿಟಿ ವರ್ಡ್ ಸರ್. ಹಳ್ಳಿಯವರ ಹತ್ರ ಇರೋದು ಮುಕ್ತ ಕುತೂಹಲ ಅಷ್ಟೇ. ಸೊ ಆ ಕುತೂಹಲದಲ್ಲೇ ಹೋಗುತ್ತೆ ಕತೆ. ಹೌದೌದು ಹೌದು ಹೌದು ಸರ್, ಅಷ್ಟು ದೊಡ್ಡವನಲ್ಲ ನಾನು. ಅಂದ್ರೆ ನಾನು ಜಸ್ಟ್ ಅವ್ರ ಸ್ಟೈಲ್ ನ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅವರಷ್ಟು ಆಳವಾಗಿ ಖಂಡಿತ ನನಗೆ ಸಾಧ್ಯ ಇಲ್ಲ ಸರ್. ರಿಲೀಸ್ ಪ್ಲಾನ್ ಇನ್ನೇನು ಸದ್ಯ ಇವತ್ತಷ್ಟೇ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ. ಎಲ್ಲ ಕಡೆ ನಾವು ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತಿದ್ವಿ, ಹಾಗೂ ಒಂದಷ್ಟು ಸಿಂಗಲ್ ಸ್ಕ್ರೀನ್ ಅಲ್ಲೂ ರಿಲೀಸ್ ಆಗ್ತಿದೆ. ಕೊನೆಯದಾಗಿ ಅದೇ ಸಿನಿಮಾ ಅಂದ್ರೆ ನಾವ್ ಇಡೀ ತಂಡ ಒಂದು ಸೇರಿ ಕಟ್ಟಿರೋ ಕೂಸು ಇದು. ಈಗ ನಿಮ್ಗೆಲ್ಲ ಗೊತ್ತು, ಏನ್ ನಾನ್ ಹೇಳ್ಬೇಕಾಗಿಲ್ಲ. ಹೊಸ ಟೀಮ್ದು ಪರಿಸ್ಥಿತಿ ಹೇಗಿದೆ ಇಂಡಸ್ಟ್ರಿಯಲ್ಲಿ ಅಂತ. ಸೊ ಈ ನಮ್ಮ ಮಗು ಜನರ ಹತ್ರ ರೀಚ್ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ತುಂಬಾ ಅಗತ್ಯ. ಸೊ ದಯವಿಟ್ಟು ನಮ್ಮ ತಂಡನ ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊತೀನಿ. ಹೌದೌದು ಹೌದು. ಅಂದ್ರೆ ನಾವು ಕರಾವಳಿ ಭಾಗಕ್ಕೆ ಅಂತ ಫೋಕಸ್ ಮಾಡ್ತಿಲ್ಲ ಸರ್. ಯಾಕಂದ್ರೆ ಈ ಕಥೆ ಇದೆಯಲ್ಲ, ಅಂದ್ರೆ ನಾನು
ನಾನು ಪುತ್ತೂರಲ್ಲಿ ಹುಟ್ಟಿ ಬೆಳೆದಿರೋದು. ಸೊ ನಾನು ನೋಡಿರೋ ಕ್ಯಾರೆಕ್ಟರ್ಸ್ ನಂಗೆ ಪೋರ್ಟ್ರೇ ಮಾಡಕ್ ಈಸಿ ಆಗುತ್ತೆ ಅಂತ ಅದನ್ನ ತಗೊಂಡಿದ್ದೀನಿ. ಬಟ್ ಇದ್ರಲ್ಲಿ ನಡೆಯೋ ವಿಷಯ ಇದೆಯಲ್ಲ, ಏನ್ ವಿಷಯ ನಡೆಯುತ್ತೆ ಅದು ಯೂನಿವರ್ಸಲ್ ಸರ್. ಅಂದ್ರೆ ಪ್ರಪಂಚದ ಯಾವುದೇ ಭಾಗದಲ್ಲಿ ನೋಡಿದ್ರು ಅವ್ರಿಗೆ ಪಟ್ಟದ ಅಂದ್ರೆ ಭಾರತದ ಯಾವುದೇ ಭಾಗದಲ್ಲಿ ನೋಡಿದ್ರು ಅವರಿಗೆ ಪಟ್ಟದ ಅರ್ಥ ಆಗುತ್ತೆ. ಹೌದು ಹೌದು. ಖಂಡಿತ ಸರ್, ಖಂಡಿತ. ಅಂದ್ರೆ ಅದು ನಮ್ಮನ್ನ ಲೀಡ್ ಮಾಡಕ್ಕೆ ಸುನಿ ಸರ್ ಎಲ್ಲ ಇದ್ದಾರೆ, ಅವ್ರ ಜೊತೆ ಒಂಚೂರು ಡಿಸ್ಕಸ್ ಮಾಡಿ ಖಂಡಿತ. ಬಟ್ ಮಂಗಳೂರು ಕಡೆ ನಾವು ಒಂಚೂರು ಜಾಸ್ತಿ ಫೋಕಸ್ ಮಾಡ್ತಿದೀವಿ ಸರ್. ಯಾಕಂದ್ರೆ ಅಲ್ಲಿದು ನೇಟಿವಿಟಿ ಆ ಜನರಿಗೆ ಬೇಗ ಕ್ಯಾಚ್ ಆಗೋದ್ರಿಂದ ಆ ಕಡೆ ಒಂಚೂರು ಫೋಕಸ್ ಮಾಡ್ತಿದ್ವಿ. ಬಟ್ ನಮ್ಗೆ ಈ ಸಬ್ಜೆಕ್ಟ್ ನೋಡಿದ್ರೆ ಎಲ್ಲ ಕಡೆ ಜನ ಖಂಡಿತ ಎಂಜಾಯ್ ಮಾಡ್ಬೋದು ಇದನ್ನ. ಎಸ್ ಎಸ್, ಇದು ಲೈಟ್ ಹಾರ್ಟೆಡ್ ಹ್ಯೂಮರ್ ಅಂತ ಹೇಳ್ಬೋದು. ಅಂದ್ರೆ ಥ್ರಿಲ್ಲರ್ ಅಂತ ಬಂದ್ರೆ ತೀರಾ ಡಾರ್ಕ್ ಆ ತರ ಎಲ್ಲ ಏನು ಇಲ್ಲ, ತೀರಾ ಲೈಟ್ ಹಾರ್ಟೆಡ್ ಆಗಿ ಹೋಗುವಂತ ಹ್ಯೂಮರ್. ಸೊ ಎಂಡ್ ಬರ್ತಾ ನಿಮ್ಗೆ ಥ್ರಿಲ್ ಆಗ್ತಾ ಬರುತ್ತೆ. ಎಸ್, ಥ್ಯಾಂಕ್ ಯು. ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, ಎಲ್ರು ದಯವಿಟ್ಟು ನಮ್ಮನ್ನ ಕೈ ಹಿಡಿದು ನಡೆಸಿ. ಇದು ಮೊದಲ ಪ್ರಯತ್ನ, ನಮ್ಮ ಇಡೀ ತಂಡದ ಪರವಾಗಿ ಇದು ಮೊದಲ ಪ್ರಯತ್ನ. ಸೊ ನೀವು ನಮ್ಗೊಂದಷ್ಟು ಹೆಲ್ಪ್ ಮಾಡಿ ನಮ್ಮನ್ನ ಜನರ ಹತ್ರ ತಲುಪಿಸಿದ್ರೆ ನಾವು ಇನ್ನೊಂದಷ್ಟು ಸಿನಿಮಾ ಮಾಡುವುದು. ನನಗೆ ಸೆಕೆಂಡ್ ಸಿನಿಮಾ ಸಿಗೋದು ನಿಮ್ ಕೈಲಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ರಕ್ಷಿತ್ ಅವರೇ, ನಿಮ್ಮ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಎಲ್ಲರೂ ಇಲ್ಲಿ ಬಂದು ಜನಗಳಿಗೆ ತಲುಪಿಸೋದಕ್ಕೆ ನಿಮ್ಮ ಸಹಾಯ ತುಂಬಾ ಮುಖ್ಯ. ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ. ಸೊ ಅಷ್ಟೇ, ಥ್ಯಾಂಕ್ ಯು. ಆಬ್ವಿಯಸ್ಲಿ ಎಡಿಟರ್ ಚಾಲೆಂಜ್ ಇದ್ದೇ ಇರುತ್ತೆ. ಸೊ ಬಟ್ ತುಂಬಾ ಮಜಾ ಮಾಡಿಕೊಂಡು ಮಾಡಿದ ಸಿನಿಮಾ ಇದು. ಇದು ಹ್ಯೂಮರ್ ಜೊತೆಗೆ ಒಂದಿಷ್ಟು ಒಳ್ಳೆ ವಿಷಯಗಳಿದೆ. ನಿಮ್ಮನ್ನ ಸ್ಕ್ರೀನ್ ಪ್ಲೇ ತುಂಬಾ ನೀಟಾಗಿ ಕಟ್ ಹಾಕುತ್ತೆ ಅಂತ ಹೇಳ್ಬೋದು. ಇಡೀ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂತ ಸಿನಿಮಾ. ಬನ್ನಿ ಥಿಯೇಟರ್ಗೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಇದು ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ಗೆ ನಾವು ಟ್ರೈ ಮಾಡಿದ್ದು. ಆ್ಯಕ್ಚುಲಿ ರಕ್ಷಿತ್ ಅವರು ದ ಡೇ ವೆನ್ ಅವರು ಸ್ಟೋರಿ ಹೇಳಿದ್ರಲ್ಲ, ಆವಾಗ ಅವ್ರದ್ದು ಆ ಕನ್ವಿಕ್ಷನ್ ನೋಡಿ ಮತ್ತೆ ನಾವು ಇದನ್ನು ಮುಂದೆ ಹೋದದ್ದು. ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ಮಾಧ್ಯಮ ಮಿತ್ರರ ಹತ್ರ ಒಂದೇ ರಿಕ್ವೆಸ್ಟ್, ಪಿಕ್ಚರ್ ರೆಡಿ ಇದೆ. ಸೊ ಎಲ್ರಿಗೆ ತಲುಪಿಸೋದು ನಿಮ್ಮ ಹತ್ರ ಸಲುವಾಗಿ ತಲುಪಿಸ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಹಾಗೆ ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ನೋಡಿ ಮೂವಿ. ಥ್ಯಾಂಕ್ ಯು.